ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಝೀರೋದಾ ಮಾರ್ಕೆಟ್ಸ್ನ ದ ಡೈಲಿ ಬ್ರೀಫ್ ಎಪಿಸೋಡಲ್ಲಿ ನಾವೆಲ್ಲರೂ ತಿಳ್ಕೊಳ್ಳೇಬೇಕಾದಂತಹ 2 ಟಾಪಿಕ್ಸ್ ಅನ್ನ ನಾನು ನಿಮಗೋಸ್ಕರ ತಗೊಂಡು ಬಂದಿದ್ದೀನಿ. ಮೊದಲನೇಗೆ, ಟ್ರಂಪ್ ಇಂದ ಕ್ರಿಪ್ಟೋಗೆ ದಿಢೀರ್ ಬೆಂಬಲ ಸಿಕ್ಕಿದೆ, ಅಂದ್ರೆ ರೆಗ್ಯುಲೇಷನ್ಸ್ ಇಂದ ಫುಲ್ ಸಪೋರ್ಟ್. ಇದಾದ್ಮೇಲೆ ಭಾರತದಲ್ಲಿ CNG ಹವಾ ಇದು ಟೆಂಪ್ರವರಿ ಪರಿಹಾರನೋ ಅಥವಾ ಲಾಂಗ್ ಟರ್ಮ್ ಸೊಲ್ಯೂಷನ್ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಹಣಕಾಸಿನ ವಿಷಯ ಹಾಗೂ ಫೈನಾನ್ಷಿಯಲ್ ಮಾರ್ಕೆಟ್ ಅಲ್ಲಿ ಆಗುವಂತಹ ದೊಡ್ಡ ದೊಡ್ಡ ಚೇಂಜಸ್ ಬಗ್ಗೆ ನಾನಿಲ್ಲಿ ಸಿಂಪ್ಲಿಫೈ ಮಾಡಿ ನಿಮ್ಗೆ ಅರ್ಥ ಮಾಡಿಸ್ತೀನಿ. ಇವತ್ತು 4th ಮಾರ್ಚ್ ಮಂಡೇ, ನಾನು ನಿಮ್ಮ ನಿರೂಪಕಿ ಚಂದನಾ ಗೌಡ. ನೀವು ನಮ್ಮ ಕಾರ್ಯಕ್ರಮವನ್ನ ಕೇಳಬೇಕು ಅಂತ ಅನ್ಕೊಂಡಿದ್ರೆ ಆಪಲ್ ಮತ್ತೆ ಸ್ಪಾಟಿಫೈ ಪಾಡ್ಕಾಸ್ಟ್ ಅಲ್ಲೂ ಕೂಡ ಕೇಳಬಹುದು. ಒಂದ್ ವಿಷಯ ನೆನಪಿರ್ಲಿ, ಯಾವುದೇ ರೀತಿಯಾದಂತಹ ಸ್ಪ್ಯಾಮ್ ಮಾಡ್ತಿಲ್ಲ. ಪ್ರತಿಯೊಂದು ಲಿಂಕ್ ಸಹ ಕಮೆಂಟ್ ಸೆಕ್ಷನ್ ಅಲ್ಲಿ ಅವೈಲೇಬಲ್ ಇದೆ. ಬನ್ನಿ ಇವತ್ತಿನ ಅಪ್ಡೇಟ್ಸ್ ಅನ್ನ ನೋಡ್ಕೊಂಡ್ ಬರೋಣ. ಕ್ರಿಪ್ಟೋದಲ್ಲಿ ದೊಡ್ಡ ಬದಲಾವಣೆ ಆಗಿದೆ. ಕಳೆದ ವಾರ ಗ್ಲೋಬಲ್ ಕ್ರಿಪ್ಟೋ ಕರೆನ್ಸಿ ಮಾರ್ಕೆಟ್ ಅಷ್ಟೊಂದು ಕೂಡ ಚೆನ್ನಾಗಿರ್ಲಿಲ್ಲ. ಡೊನಾಲ್ಡ್ ಟ್ರಂಪ್ US ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ಗೆದ್ದಾಗ ಕಾಯಿನ್ಸ್ ಎಲ್ಲಾ ಟೈಮ್ ಹೈ ಅಲ್ಲಿ ತಲುಪಿತ್ತು. ಮಾರ್ಕೆಟ್ ನಲ್ಲಿ ಭಾರಿ ಆಪ್ಟಿಮಿಸಮ್ ಕೂಡ ಇತ್ತು. ಆದ್ರೆ ಆಮೇಲೆ ಪ್ರೈಸಸ್ ಸ್ಲೋ ಆಗಿ ಡ್ರಾಪ್ ಆಗೋಕೆ ಶುರುವಾಯಿತು. ಕಳೆದ ವಾರ ಅಂತೂ ತುಂಬಾ ಕೆಟ್ಟ ಸಿಚುವೇಶನ್ ಆಗಿತ್ತು ನೋಡಿ. ಬಿಟ್ ಕಾಯಿನ್ ತನ್ನ ಟೈಮ್ ಹೈಗಿಂತ 25% ಕಮ್ಮಿ ಇತ್ತು. ಒಂದು ತಿಂಗಳು ಹಿಂದೆ ಆಲ್ ಟೈಮ್ ಹೈ ಕೂಡ ತಲುಪಿತ್ತು ಗೊತ್ತಾ. ಆದ್ರೆ ಡೊನಾಲ್ಡ್ ಟ್ರಂಪ್ ಎಲ್ಲ ಕೂಡ ಸರಿ ಮಾಡಿದ್ರು. ಟ್ರೂತ್ ಸೋಷಿಯಲ್ ನಲ್ಲಿ 2 ಪೋಸ್ಟ್ ಹಾಕಿದ್ರು. ಅವರು ಪ್ರೆಸಿಡೆಂಟ್ ಆದ್ರೆ ನ್ಯಾಷನಲ್ ಸ್ಟ್ರಾಟಜಿಕ್ ಕ್ರಿಪ್ಟೋ ರಿಸರ್ವ್ ಶುರು ಮಾಡ್ಕೊಳ್ತಾರೆ ಅಂತಾನು ಹೇಳಿದ್ರು. ಅದರಲ್ಲಿ ಬಿಟ್ ಕಾಯಿನ್, ಇಥೀರಿಯಂ, XRP, ಸೊಲಾನಾ ಮತ್ತೆ ಕಾರ್ಡಾನೋ ಕಾಯಿನ್ಸ್ ಇಡ್ತಾರೆ ಅಂತಾನು ಕೂಡ ಹೇಳಿದ್ರು. ಆ ಕಾಯಿನ್ಸ್ ಪ್ರೈಸಸ್ ಎಲ್ಲಾನು ಕೂಡ ಜಾಸ್ತಿ ಆಗೋಯ್ತು. ಆದ್ರೆ ಟ್ರಂಪ್ಸ್ ಹೇಳಿದಕ್ಕೆ ರಿಯಲ್ ಟರ್ಮ್ಸ್ ನಲ್ಲಿ ಏನ್ ವ್ಯಾಲ್ಯೂ ಇದೆ ನಮ್ಗಂತೂ ಗೊತ್ತಿಲ್ಲ. ಅದಕ್ಕೆ ಲೀಗಲ್ ವ್ಯಾಲ್ಯೂ ಏನೂ ಇಲ್ಲ ಅಂತ ಹೇಳಿದ್ರು. ಅದು ಸೋಷಿಯಲ್ ಮೀಡಿಯಾ ಪೋಸ್ಟ್ ಅಷ್ಟೇ ಅಂತ ಪ್ರೆಸಿಡೆಂಟ್ ಕೂಡ ಹೇಳಿದ್ರು. ಆದ್ರೆ ರೆಗ್ಯುಲರ್ ಪಿವಟ್ ನಲ್ಲಿ ನಾವು ನೋಡಿದಾಗ ಇದೊಂದು ಮುಖ್ಯ ಘಟನೆ. ಕೆಲವು ತಿಂಗಳ ಹಿಂದೆ ಅಮೆರಿಕನ್ ಗವರ್ಮೆಂಟ್ ಕ್ರಿಪ್ಟೋ ಕರೆನ್ಸಿಸ್ ಬಗ್ಗೆ ಎಚ್ಚರಿಕೆಯಿಂದ ಇತ್ತು. ಅಂದ್ರೆ ಬೈಡನ್ ಅಡ್ಮಿನಿಸ್ಟ್ರೇಷನ್ ಹೋಲ್ ಆಫ್ ಗವರ್ಮೆಂಟ್ ಅಪ್ರೋಚ್ ಕೂಡ ಶುರು ಮಾಡಿತ್ತು ಅಂತಾನೆ ಹೇಳ್ಬೋದು. ಬೇರೆ ಬೇರೆ ಗವರ್ಮೆಂಟ್ ಏಜೆನ್ಸೀಸ್ ನ ಸೇರಿಸಿ ಅಸೆಟ್ ಕ್ಲಾಸ್ ಮತ್ತೆ ರೆಗ್ಯುಲೇಟರಿ ಸಿಸ್ಟಮ್ ಕೂಡ ಕ್ರಿಯೇಟ್ ಮಾಡೋದು ಇದರ ಉದ್ದೇಶ ಆಗಿತ್ತಲ್ವಾ. ಆದ್ರೆ ಕ್ರಿಪ್ಟೋ ಕರೆನ್ಸಿಸ್ ಇನೋವೇಷನ್ ಪೊಟೆನ್ಷಿಯಲ್ ಬಗ್ಗೆ ಅಡ್ಮಿನಿಸ್ಟ್ರೇಷನ್ಗೆ ಗೊತ್ತಿದ್ರೂ ಕೂಡ ಅದು ಸ್ಪೆಕ್ಟಿಕಲ್ ಆಗಿತ್ತು. ಅಂದ್ರೆ ಅಡ್ಮಿನಿಸ್ಟ್ರೇಷನ್ ಕ್ರಿಪ್ಟೋ ಇಂದ ಜನರನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಫೋಕಸ್ ಮಾಡ್ತಿದ್ರು ನೋಡಿ. ಆದ್ರೆ ಟ್ರಂಪ್ ಎಲ್ಲನೂ ಕೂಡ ಚೇಂಜ್ ಮಾಡಿದ್ರು. ಅವರು ಕ್ರಿಪ್ಟೋಗೆ ಸಪೋರ್ಟ್ ಮಾಡಿದ್ರು ಅಂತಾನೆ ಹೇಳ್ಬೋದು. ನಾವು ಇದ್ರ ಬಗ್ಗೆನೇ ಡೀಟೇಲ್ಡ್ ಆಗಿ ಮಾತಾಡೋಣ. ಬೈಡನ್ ಅಪ್ರೋಚ್ ಹೇಗಿತ್ತು? ಬೈಡನ್ ಅಡ್ಮಿನಿಸ್ಟ್ರೇಷನ್ ನ ಕ್ರಿಪ್ಟೋ ಕರೆನ್ಸಿಸ್ ಬಗ್ಗೆ ಇದ್ದ ಅಪ್ರೋಚ್ ಅನ್ನ ಎಲ್ಲರೂ ಕೂಡ ಎಚ್ಚರಿಕೆಯಿಂದ ಒಂದೇ ವರ್ಡ್ ನಲ್ಲಿ ಹೇಳ್ಬೋದು. ಕ್ರಿಪ್ಟೋ ಕರೆನ್ಸಿಗೆ ತಂದಿದ್ದ ಹೊಸ ಐಡಿಯಾಸ್ ಅನ್ನ ಓಲ್ಡ್ ಫೈನಾನ್ಷಿಯಲ್ ಸಿಸ್ಟಮ್ಗೆ ಫಿಟ್ ಮಾಡೋದು ಮತ್ತೆ ಒಂದು ವೈಲ್ಡ್ ವೆಸ್ಟ್ ತರ ಕ್ರಿಪ್ಟೋನ ಆಟಿಟ್ಯೂಡ್ ಅನ್ನ ಕಂಟ್ರೋಲ್ ಮಾಡೋದು ಇದರ ಉದ್ದೇಶ. ಬೈಡನ್ ಗ್ಯಾರಿ ಗೆನ್ಸ್ಲರ್ ಅವರನ್ನ US ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಕಮಿಷನ್ ನ ಚೇರ್ಮನ್ ಆಗಿ ಅಪಾಯಿಂಟ್ ಮಾಡಿದ್ರು. ಅಂದ್ರೆ ಗೆನ್ಸ್ಲರ್ ಕ್ರಿಪ್ಟೋ ಇಂಡಸ್ಟ್ರಿ ಬಗ್ಗೆ ಅಗ್ರೆಸಿವ್ ಸ್ಟ್ಯಾನ್ಸ್ ಅನ್ನ ತಗೊಂಡಿದ್ರು ನೋಡಿ. ಕ್ರಿಪ್ಟೋ ಟೋಕನ್ ಅಂತ ಅಂದ್ರೆ ಸ್ಟಾಕ್ಸ್ ಮತ್ತೆ ಬಾಂಡ್ಸ್ ತರ ಸೆಕ್ಯೂರಿಟೀಸ್ ಅಂತ ಅವ್ರು ಹೇಳಿರೋದು. SEC ಅದನ್ನ ರೆಗ್ಯುಲೇಟ್ ಕೂಡ ಮಾಡುತ್ತೆ. ಹಾಗೇನೆ ಪಬ್ಲಿಕ್ ಗೆ ಟೋಕನ್ ಕೊಡೋದಕ್ಕೆ SEC ಯ ಪರ್ಮಿಷನ್ ಬೇಕು ಅಂತ ಗೆನ್ಸ್ಲರ್ ಹೇಳಿದ್ರು. ಇನ್ನು 1946 ಅಲ್ಲಿ SEC ವರ್ಸಸ್ ಹಾವೆ ಅನ್ನೋ ಒಂದು ಸುಪ್ರೀಂ ಕೋರ್ಟ್ ಕೇಸ್ ಆಧಾರದ ಮೇಲೆ ನಾವು ನೋಡಿದಾಗ ಈ ರೀತಿ ಹೇಳ್ತಾರೆ. ಬೇಸಿಕಲಿ ಆ ಕೇಸ್ ಆರೆಂಜ್ ತೋಟದ ಬಗ್ಗೆ ಇತ್ತು. ಅದರಲ್ಲಿ ಜನ ಹೋವೆಯ ಭೂಮಿ ಕೊಂಡ್ಕೊಳ್ತಿದ್ರು ಅಥವಾ ಆರೆಂಜ್ ಬಿಸ್ನೆಸ್ ಅಲ್ಲಿ ಶೇರ್ ಕೊಂಡ್ಕೊಳ್ತಿದ್ರು ಅಂತ ಗೊತ್ತಾಗ್ತಾನೆ ಇರಲಿಲ್ಲ. ನೀವು ಬೇರೆಯವರ ಎಫರ್ಟ್ ಇಂದ ದುಡ್ಡು ಮಾಡ್ತೀರಾ ಅಂತ ಇನ್ವೆಸ್ಟ್ ಮಾಡಿದ್ರೆ ಅದು ಸೆಕ್ಯೂರಿಟಿ ಆಗತ್ತೆ ಅಂತ ಸುಪ್ರೀಂ ಕೋರ್ಟ್ ಹೇಳ್ತಿತ್ತು. ಅದಕ್ಕೆ SEC ಅದನ್ನ ರೆಗ್ಯುಲೇಟ್ ಮಾಡುತ್ತೆ ಅಂತಾನು ಹೇಳಿತ್ತು ನೋಡಿ. ಗೆನ್ಸ್ಲರ್ ಈ ಪ್ರಿನ್ಸಿಪಲ್ ಅನ್ನ ಕ್ರಿಪ್ಟೋ ವರ್ಲ್ಡ್ ಗೆ ಅಪ್ಲೈ ಮಾಡಿದ್ರು. ಇದರಿಂದ SEC ಗೆ ಕ್ರಿಪ್ಟೋ ಟ್ರಾನ್ಸಾಕ್ಷನ್ಸ್ ಅನ್ನ ಮಾನಿಟರ್ ಮಾಡೋದಕ್ಕೆ ಪವರ್ ಸಿಕ್ತು. SEC ಕ್ರಿಪ್ಟೋ ಫಿಗರ್ಸ್ ಆಗಿರ್ಬೋದು ಮತ್ತೆ ಕಂಪನೀಸ್ ವಿರುದ್ಧ ಇನ್ವೆಸ್ಟಿಗೇಷನ್ ಅನ್ನ ಶುರು ಮಾಡ್ತು. $6 ಬಿಲಿಯನ್ ಗಿಂತ ಜಾಸ್ತಿ ಪೆನಾಲ್ಟಿ ಹಾಕಿದ್ರು. ಅವರು ಕಾಯಿನ್ ಬೇಸ್, ಓಪನ್ ಸಿ ಮತ್ತೆ ರಿಪಲ್ ಲ್ಯಾಬ್ಸ್ ತರ ಇಂತ ಒಂದು ದೊಡ್ಡ ಕಂಪನೀಸ್ ವಿರುದ್ಧ ಇನ್ವೆಸ್ಟಿಗೇಷನ್ ಅನ್ನ ಮಾಡಿದ್ರು ನೋಡಿ. ಬೈಡನ್ ಅಡ್ಮಿನಿಸ್ಟ್ರೇಷನ್ಗೆ ಕ್ರಿಪ್ಟೋ ಕರೆನ್ಸಿಸ್ ಟೆಕ್ನಾಲಜಿ ಬಗ್ಗೆ ಇಂಟ್ರೆಸ್ಟ್ ಏನೋ ಇತ್ತು. ಅದಕ್ಕೆ ಅವ್ರು ಏನ್ ಮಾಡ್ತಿದ್ರು ಗೊತ್ತಾ, ಫೆಡರಲ್ ರಿಸರ್ವ್ಗೆ ಅಫಿಷಿಯಲ್ ಡಿಜಿಟಲ್ ಕ್ರಿಪ್ಟೋ ಲೈಕ್ ಡಾಲರ್ಸ್ ಮಾಡೋದಕ್ಕೆ ಹೇಳ್ತಿದ್ರು. ಅದನ್ನ ನಾವು ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ ಅಂದ್ರೆ CBDC ಅಂತಾನು ಕೂಡ ಕರಿಬಹುದು. ನೀವೀಗ ನೋಡಿದಾಗ US ಗವರ್ಮೆಂಟ್ ಇಶ್ಯೂ ಮಾಡತ್ತೆ, ಅಂದ್ರೆ ಕ್ರಿಪ್ಟೋ ಕರೆನ್ಸಿ ತರ ಎಫಿಷಿಯಂಟ್ ಆಗಿರುತ್ತೆ ಅಂತ ಹೇಳಿದ್ರು ನೋಡಿ. SEC ಬೈಡನ್ ಇದ್ದಾಗ ಮೇಜರ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗೆ ಬಿಟ್ ಕಾಯಿನ್ ಮತ್ತೆ ಇಥೀರಿಯಂ ನ ಟ್ರ್ಯಾಕ್ ಮಾಡೋದಕ್ಕೆ ETFs ಅನ್ನ ಕೂಡ ಸೆಟ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿತ್ತು. ಬೈಡನ್ ಕ್ರಿಪ್ಟೋ ವರ್ಲ್ಡ್ ಸೇಫ್ ಮತ್ತೆ ಬೋರಿಂಗ್ ಆಗಿರೋ ತರ ಮಾಡೋದಕ್ಕೆ ಟ್ರೈ ಮಾಡಿದ್ರು. ಗವರ್ಮೆಂಟ್ ಮತ್ತೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಡಿಜಿಟಲ್ ಕರೆನ್ಸೀಸ್ಗೆ ಒಂದು ಕಂಟಿನ್ಯೂಟಿ ಹಾಗೆ ಒಂದು ಪ್ರೆಡಿಕ್ಟಿಬಿಲಿಟಿ ತರಬಹುದು ಅಂತ ಬೈಡನ್ ಹೇಳಿದ್ರು. ಆಮೇಲೆ ದಿಢೀರ್ನೆ ಟ್ರಂಪ್ ಬಂದು ಇದನ್ನೆಲ್ಲ ಕೂಡ ಚೇಂಜ್ ಮಾಡಿದ್ರು. ಟ್ರಂಪ್ ಹೊಸ ಪ್ಲಾನ್ ಆದ್ರೂ ಏನು? ಟ್ರಂಪ್ ಪ್ರೆಸಿಡೆಂಟ್ ಎಲೆಕ್ಷನ್ ನಲ್ಲಿ ಕ್ರಿಪ್ಟೋ ಇಂಡಸ್ಟ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ನೋಡಿ.
ಪ್ರೆಸಿಡೆಂಟ್ ಆದ್ಮೇಲೂ ಅವರು ಅದೇ ತರ ಇದ್ರು. ಅಂದ್ರೆ ಅವ್ರ ಆಫೀಸ್ಗೆ ಬಂದ ತಕ್ಷಣ ಎಕ್ಸಿಕ್ಯೂಟಿವ್ ಆರ್ಡರ್ ಆನ್ ಡಿಜಿಟಲ್ ಅಸೆಟ್ಸ್ ಅಂತ ಸೈನ್ ಮಾಡಿದ್ರು. ಅದರಲ್ಲಿ CBDC ಮಾಡೋದನ್ನ ಬ್ಯಾನ್ ಮಾಡಿದ್ರು ಕೂಡ. ಅಷ್ಟೇ ಅಲ್ಲ, ಅಮೆರಿಕನ್ ಗವರ್ಮೆಂಟ್ ಬೇಸಿಕಲಿ ಕ್ರಿಪ್ಟೋ ಕರೆನ್ಸೀಸ್ಗೆ ಸಪೋರ್ಟ್ ಮಾಡುತ್ತೆ ಅಂತಾನೂ ಹೇಳಿದ್ರು. ಇನ್ನು ಗವರ್ಮೆಂಟ್ ಸ್ಟ್ರಾಟಜಿಕ್ ನ ನೋಡಿದಾಗ ಕ್ರಿಪ್ಟೋ ಕರೆನ್ಸಿ ರಿಸರ್ವ್ ಮಾಡೋದಕ್ಕೆ ಕೆಲಸ ಮಾಡುತ್ತೆ ಅಂತ ಅವ್ರು ಸಜೆಸ್ಟ್ ಮಾಡಿದ್ರು ಕೂಡ. ಗೆನ್ಸ್ಲರ್ ಏನೋ ಬೈಡನ್ ಜೊತೆ ಆಫೀಸ್ ಇಂದ ಹೋದ್ರು. ಅವ್ರ ಜಾಗಕ್ಕೆ ಟ್ರಂಪ್ ಪಾಲ್ ಆಟ್ಕಿನ್ಸ್ ಅವರನ್ನ ನಾಮಿನೇಟ್ ಮಾಡಿದ್ರು. ನೋಡಿ, ಆಟ್ಕಿನ್ಸ್ ಲಾಯರ್ ಮತ್ತೆ ಕ್ರಿಪ್ಟೋ ಕರೆನ್ಸಿ ಅಡ್ವೊಕೇಟ್ ಅಲ್ವಾ. ಆಟ್ಕಿನ್ಸ್ ನ ಅಪಾಯಿಂಟ್ಮೆಂಟ್ ಏನಿದೆ ಇದು ಕನ್ಫರ್ಮೇ ಆಗಿರ್ಲಿಲ್ಲ. ಆದ್ರೂ SEC ಮೇಜರ್ ಕ್ರಿಪ್ಟೋ ಎಂಟಿಟೀಸ್ ಆದ ಜೆಮಿನಿ ಆಗಿರ್ಬೋದು, ಓಪನ್ ಸಿ ಮತ್ತೆ ಯೂನಿಸ್ವ್ಯಾಪ್ ವಿರುದ್ಧ ಇನ್ವೆಸ್ಟಿಗೇಷನ್ ಅನ್ನ ನಿಲ್ಲಿಸಿದೆ. ಅಂದ್ರೆ ಜಸ್ಟಿನ್ಸನ್ ಟ್ರಾನ್ ಕಾಯಿನ್ ಅನ್ನ ಲಾಂಚ್ ಮಾಡಿದ್ರು. ಅವ್ರ ವಿರುದ್ಧ ಈ ಪ್ರೈಸ್ ಮ್ಯಾನಿಪುಲೇಷನ್ ಸೂಟ್ ಇತ್ತು. ಅದನ್ನ ನಾವು ನೋಡಿದಾಗ SEC ಪಾಸ್ ಮಾಡಿದೆ. ಈಗ ಟ್ರಂಪ್ ರನ್ ಮಾಡ್ತಿದ್ದ ವರ್ಲ್ಡ್ ಲಿಬರ್ಟಿ ಫೈನಾನ್ಷಿಯಲ್ ಕ್ರಿಪ್ಟೋ ಕಂಪನಿಯಲ್ಲಿ $75 ಮಿಲಿಯನ್ ಇನ್ವೆಸ್ಟ್ ಮಾಡಿದ್ರು ಗೊತ್ತಾ. ಟ್ರಂಪ್ ಕ್ರಿಪ್ಟೋಗೆ ಸಪೋರ್ಟ್ ಮಾಡ್ತಿದ್ದು ಮಾತ್ರ ಅಲ್ಲ, ಪ್ರೆಸಿಡೆಂಟ್ ಆದ ತಕ್ಷಣ ಅಫಿಷಿಯಲ್ ಟ್ರಂಪ್ ಕಾಯಿನ್ ಅನ್ನ ಕೂಡ ಲಾಂಚ್ ಮಾಡಿದ್ರು. ಅವ್ರ ಹೆಂಡತಿ ಅಫಿಷಿಯಲ್ ಮೆಲಾನಿಯಾ ಅಂತ ಕಾಯಿನ್ ಕೂಡ ಲಾಂಚ್ ಮಾಡಿದ್ರು. ಇವೆಲ್ಲ ನಾವು ನೋಡಿದಾಗ ಮೀಮ್ ಕಾಯಿನ್ಸ್ ತರ ಇದೆ. ಇದಕ್ಕೆ ಯಾವುದೇ ರೀತಿಯಾದಂತಹ ವ್ಯಾಲ್ಯೂ ಇರಲಿಲ್ಲ. ಆಮೇಲೆ SEC ಮೀಮ್ ಕಾಯಿನ್ಸ್ ತನ್ನ ರೀಚ್ ಅಲ್ಲಿ ಇಲ್ಲ ಅಂತಾನೂ ಕೂಡ ಹೇಳಿದ್ರು. ನೋಡಿ, ಯಾಕೆಂದ್ರೆ ಮೀಮ್ ಕಾಯಿನ್ ಅಲ್ಲಿ ಇನ್ವೆಸ್ಟ್ ಮಾಡೋರು ಪ್ರಾಫಿಟ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗೋದೇ ಇಲ್ಲ ಅಂತ ಹೇಳಿದ್ರು. ಅದಕ್ಕೆ ಅವರು ಸೆಕ್ಯೂರಿಟಿನೂ ಕೂಡ ಕೊಡಕ್ಕಾಗಲ್ಲ. ನೋಡಿ, ಪೋಕೆಮಾನ್ ಈ ಒಂದು ಟ್ರೇಡಿಂಗ್ ಕಾರ್ಡ್ಸ್ ತರ ಕೊಲ್ಯಾಕ್ಟಿಬಲ್ ಅಷ್ಟೇ ಅಂತಾನೂ ಹೇಳಿದ್ದಾರೆ. ನೋಡಿ, ಅದಕ್ಕೆ ಸೆಕ್ಯೂರಿಟಿನೂ ಕೂಡ ಕೊಡಲ್ಲ ಅಂತ ಹೇಳಿದ್ರು. 2 ತಿಂಗಳಲ್ಲಿ ಅಮೆರಿಕನ್ ಗವರ್ಮೆಂಟ್ ಕ್ರಿಪ್ಟೋ ಎಂಟಿಟೀಸ್ ಅನ್ನ ಪ್ರಾಸಿಕ್ಯೂಟ್ ಮಾಡೋದನ್ನು ಕೂಡ ಬಿಟ್ಟು ಸಪೋರ್ಟ್ ಮಾಡಕ್ಕೆ ಶುರು ಮಾಡ್ತು. ಹಾಗೇನೆ ಟ್ರಂಪ್ ಈ ಶುಕ್ರವಾರ ಫಸ್ಟ್ ವೈಟ್ ಹೌಸ್ ಕ್ರಿಪ್ಟೋ ಸಮ್ಮಿಟ್ ಅನ್ನು ಕೂಡ ಅರೇಂಜ್ ಮಾಡಿದ್ರು. ಬೇಸಿಕಲಿ ಟ್ರಂಪ್ ಕ್ರಿಪ್ಟೋಗೆ ಸಪೋರ್ಟ್ ಮಾಡೋದು ಮಾತ್ರ ಅಲ್ಲ, ಅಮೆರಿಕನ್ ಗವರ್ಮೆಂಟ್ ಕ್ರಿಪ್ಟೋದಲ್ಲಿ ಇನ್ವೆಸ್ಟ್ ಮಾಡುತ್ತೆ ಅಂತಾನೂ ಕೂಡ ಹೇಳಿದ್ದಾರೆ. ನಿಮ್ಗೆಲ್ಲ ಸ್ಟ್ರಾಟಜಿಕ್ ರಿಸರ್ವ್ ಬಗ್ಗೆ ಏನ್ ಗೊತ್ತು? ನಾನು ಹೇಳ್ತೀನಿ ಕೇಳಿ. ಸ್ಟ್ರಾಟಜಿಕ್ ಕ್ರಿಪ್ಟೋ ಕರೆನ್ಸಿ ರಿಸರ್ವ್ ಮಾಡೋ ಐಡಿಯಾ ಏನಿದೆ ಅಲ್ವಾ, ಇದು 1 ವರ್ಷದಿಂದ ಇದೆ. US ಫೆಡರಲ್ ಗವರ್ಮೆಂಟ್ ಅಷ್ಟೇ ಅಲ್ಲ, 21 ಅಮೆರಿಕನ್ ಸ್ಟೇಟ್ಸ್ ಕ್ರಿಪ್ಟೋ ಕರೆನ್ಸಿನಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ನೋಡ್ತಿದ್ದಾರೆ. ಕೆಲವರಂತೂ ಸ್ಟೇಟ್ ಲೆವೆಲ್ ಕ್ರಿಪ್ಟೋ ರಿಸರ್ವ್ ಮಾಡೋದಕ್ಕೆ ಲಾ ಪಾಸ್ ಮಾಡಬೇಕು ಅಂತಾನೆ ಟ್ರೈ ಮಾಡ್ತಿದ್ದಾರೆ. ಇನ್ನು ಕೆಲವರಂತೂ ಪೆನ್ಷನ್ ಮನಿಯನ್ನ ಕ್ರಿಪ್ಟೋ ಕರೆನ್ಸಿನಲ್ಲಿ ಇನ್ವೆಸ್ಟ್ ಮಾಡಲೇಬೇಕು ಅಂತ ಮುಂದೆ ಬಂದಿದ್ದಾರೆ. ಆದ್ರೆ ಈ ಐಡಿಯಾ ಪಾಪ್ಯುಲರ್ ಆಗಿದ್ರು ಕೂಡ ಇದ್ರ ಬಗ್ಗೆ ಅಷ್ಟೊಂದು ವಿಷಯ ಇನ್ನೂ ಗೊತ್ತಿಲ್ಲ. ಅಮೆರಿಕ ಯಾಕೆ ಕ್ರಿಪ್ಟೋ ಕರೆನ್ಸಿ ಸ್ಟಾಕ್ ಪೈಲ್ ಮಾಡಬೇಕು? ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಕಡೆಯಿಂದ ಜಸ್ಟಿಫಿಕೇಶನ್ ಏನು ಕೂಡ ಬಂದಿಲ್ಲ. ನೋಡಿ, ಗೋಲ್ಡ್ ತರ ಕ್ರಿಪ್ಟೋ ಕರೆನ್ಸಿಸ್ ನ ಇಟ್ಕೊಂಡ್ರೆ ಇನ್ಫ್ಲೇಷನ್ ಮತ್ತೆ ಎಕನಾಮಿಕ್ ಅನ್ಸರ್ಟನಿಟೀಸ್ ಏನಿರುತ್ತೆ ಗೊತ್ತಾ, ಇದರಿಂದ ಪ್ರೊಟೆಕ್ಟ್ ಮಾಡ್ಕೊಳ್ಬಹುದು ಅಂತ ಕೆಲವರು ಹೇಳಿದ್ದಾರೆ. ಮತ್ತೆ ಅಮೆರಿಕ ಫೈನಾನ್ಷಿಯಲ್ ಇನೋವೇಷನ್ಗೆ ಸಪೋರ್ಟ್ ಮಾಡುತ್ತೆ ಅಂತ ಕ್ರಿಪ್ಟೋ ಇಂಡಸ್ಟ್ರಿಗೆ ಸಿಗ್ನಲ್ ಸಹ ಕೊಡಬಹುದು. ಈಗ ಬೇರೆ ಬೇರೆ ದೇಶದವರು ಕ್ರಿಪ್ಟೋ ಕರೆನ್ಸಿನ ಕಂಟ್ರೋಲ್ ಮಾಡೋದನ್ನ ಯುನೈಟೆಡ್ ಸ್ಟೇಟ್ಸ್ ಇಷ್ಟಪಡೋದಿಲ್ಲ. ಯಾಕಂದ್ರೆ ಈ ನೆಟ್ವರ್ಕ್ ಜಾಸ್ತಿ ಯಾರ ಹತ್ರ ಇರುತ್ತೋ ಅವರು ರೂಲ್ಸ್ ಅನ್ನ ಬರೀಬಹುದು ಅಂತ. ಆದ್ರೆ ಅಫಿಷಿಯಲ್ ರೀಸನ್ ಏನು ಅಂತ ನಮಗೂ ಕೂಡ ಗೊತ್ತಿಲ್ಲ. ನೋಡಿ, ಸ್ಟ್ರಾಟಜಿಕ್ ರಿಸರ್ವ್ ಹೇಗಿರುತ್ತೆ ಅಂತ ನಮಗೂ ಕೂಡ ಗೊತ್ತಿಲ್ಲ. ರಿಪಬ್ಲಿಕನ್ ಸೆನಾಟರ್ ಅಂದ್ರೆ ಈ ಸಿಂಥಿಯಾ ಲುಮಿಸ್ ಅಂತ ಏನಿದೆ ಅಲ್ವಾ, ಇದು ಕಳೆದ ವರ್ಷ ಬಿಟ್ಕಾಯಿನ್ ಆಕ್ಟ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ರು. ಆದ್ರೆ ಅದು ಕಾಂಗ್ರೆಸ್ ನಲ್ಲಿ ಪಾಸ್ ಆಗ್ಲಿಲ್ಲ. ಆ ಲಾ ಪ್ರಕಾರ ಅಮೆರಿಕನ್ ಟ್ರೆಜರಿ ಬಿಟ್ಕಾಯಿನ್ ವಾಲ್ಟ್ಸ್ ಅನ್ನ ಎಸ್ಟಾಬ್ಲಿಷ್ ಮಾಡ್ತು. ಹಾಗೇನೆ 5 ವರ್ಷದಲ್ಲಿ 1 ಮಿಲಿಯನ್ ಬಿಟ್ಕಾಯಿನ್ಸ್ ಅನ್ನ ಕೊಂಡ್ಕೊಳ್ತು ಕೂಡ. ಕೊಂಡ್ಕೊಂಡ ಮೇಲೆ ಕನಿಷ್ಠ 20 ವರ್ಷ ಹೋಲ್ಡ್ ಮಾಡ್ಬೇಕಿತ್ತು ಅಲ್ವಾ. ಅಮೆರಿಕನ್ ಲಾ ಎನ್ಫೋರ್ಸ್ಮೆಂಟ್ ಸೀಸ್ ಮಾಡಿದ ಬಿಟ್ಕಾಯಿನ್ಸ್ ಅನ್ನ ರಿಸರ್ವ್ಗೆ ಆಡ್ ಮಾಡ್ಕೊಂಡ್ರು. ಅಂದ್ರೆ ಟ್ರಂಪ್ ಅದೇ ತರ ಮಾಡ್ತಾರೋ ಇಲ್ಲ ಬೇರೆ ತರ ಮಾಡ್ತಾರೋ ಖಂಡಿತವಾಗ್ಲೂ ಯಾರಿಗೂ ಗೊತ್ತಿಲ್ಲ. ಈ ರಿಸರ್ವ್ ಅನ್ನ ಸಿಂಪಲ್ ಆಗಿ ಪುಲ್ ಆಫ್ ಮಾಡಬಹುದು. ನೋಡಿ, ಟೆರರಿಸ್ಟ್ ಆಗಿರ್ಬೋದು ಮತ್ತೆ ಡ್ರಗ್ ಕಾರ್ಟಲ್ಸ್ ಇಂದ ಅಮೆರಿಕನ್ ಅಫಿಷಿಯಲ್ಸ್ ಯಾರ ಕ್ರಿಪ್ಟೋ ತಗೊಂಡ್ರು ಕೂಡ ಅದನ್ನ ಅವರು ರಿಸರ್ವ್ ಅಲ್ಲಿ ಹೋಲ್ಡ್ ಮಾಡಬಹುದು. ಟ್ರಂಪ್ಗೆ ಆ ಪವರ್ ಇದೆ. ಆದ್ರೆ ಅಮೆರಿಕನ್ ಗವರ್ಮೆಂಟ್ ಮಾರ್ಕೆಟ್ಗೆ ಹೋಗಿ ಕ್ರಿಪ್ಟೋ ಪರ್ಚೇಸ್ ಮಾಡೋದು ಖಂಡಿತವಾಗ್ಲೂ ಕಷ್ಟ. ಟ್ಯಾಕ್ಸ್ ಪೇಯರ್ ಮನಿ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳೋ ಒಂದು ಪವರ್ ಅಮೆರಿಕನ್ ಪ್ರೆಸಿಡೆಂಟ್ಗೆ ಇಲ್ಲ, ಕಾಂಗ್ರೆಸ್ಗೆ ಮಾತ್ರ ಇದೆ. ನೋಡಿ, ಹಾಗೇನೆ ಟ್ರಂಪ್ ಕಾಂಗ್ರೆಸ್ ಅನ್ನ ಬೈಪಾಸ್ ಮಾಡೋದಕ್ಕೆ ಒಂದು ದಾರಿ ಇದೆ. US ಟ್ರೆಜರಿ ಹತ್ರ ಎಕ್ಸ್ಚೇಂಜ್ ಸ್ಟೆಬಿಲೈಸೇಷನ್ ಫಂಡ್ ಅಂತ ಒಂದಿದೆ ಗೊತ್ತಾ. ಅದು ನಮ್ಮ ಒಂದು ಫಾರಿನ್ ರಿಸರ್ವ್ ತರ ಇರುತ್ತೆ. ಇದರಲ್ಲಿ ಫಾರಿನ್ ಕರೆನ್ಸೀಸ್ ಆಗಿರ್ಬೋದು ಮತ್ತೆ ಗೋಲ್ಡ್ ತರ ಅಸೆಟ್ಸ್ ಅನ್ನ ಇಟ್ಕೊಂಡಿರ್ತಾರೆ. ಟ್ರಂಪ್ ಅದರಲ್ಲಿ ಕ್ರಿಪ್ಟೋ ಇಡೋದಕ್ಕೆ ಪುಷ್ ಮಾಡ್ಬೋದು. ಬಾಟಮ್ ಲೈನ್ ಏನು ಅಂದ್ರೆ ಇದೆಲ್ಲನೂ ಕೂಡ ಪೊಲಿಟಿಕಲ್ ಥಿಯೇಟರ್ ಅಷ್ಟೇ. ಟ್ರಂಪ್ ಕ್ರಿಪ್ಟೋ ರಿಸರ್ವ್ಗೆ ಕ್ಲಿಯರ್ ಫ್ರೇಮ್ ವರ್ಕ್ ಏನು ಕೂಡ ಮಾಡ್ಕೊಂಡಿಲ್ಲ. ಬೇಸಿಕಲಿ ಅದು ಯಾವಾಗ ಮೆಟೀರಿಯಲೈಸ್ ಆಗುತ್ತೋ ಅಥವಾ ಹೇಗ್ ಕಾಣುತ್ತೋ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಯಾಕೆ ಅಂದ್ರೆ ಅದಕ್ಕೆ ಲೀಗಲ್ ಹರ್ಡಲ್ಸ್ ತುಂಬಾನೇ ಇದೆ. ಆದ್ರೆ ಒಂದು ವಿಷಯ ಅಂತೂ ಕ್ಲಿಯರ್ ಆಗಿದೆ, ಹೊಸ ಅಡ್ಮಿನಿಸ್ಟ್ರೇಷನ್ ಬಂದಾದ್ಮೇಲೆ ಕ್ರಿಪ್ಟೋ ಒಂದು ಥ್ರೆಶೋಲ್ಡ್ ಅನ್ನ ಕ್ರಾಸ್ ಮಾಡ್ಕೊಂಡಿದೆ. ಕ್ರಿಪ್ಟೋ ಬಗ್ಗೆ ಅಮೆರಿಕನ ಅಪ್ರೋಚ್ ಮಾಡೋದು 2 ತಿಂಗಳಲ್ಲಿ ಚೇಂಜ್ ಆಗ್ತಿದೆ. ಕ್ರಿಪ್ಟೋಗೆ ದೊಡ್ಡ ಆಬ್ಸ್ಟಿಕಲ್ ಆಗಿದ್ದ ದೇಶ ಈಗ ಅದನ್ನ ಪ್ರಮೋಟ್ ಮಾಡ್ತಿದೆ. ಟ್ರಂಪ್ ಸ್ಟ್ರಾಟಜಿಕ್ ರಿಸರ್ವ್ ಮೆಟೀರಿಯಲೈಸ್ ಆಗುತ್ತೋ ಇಲ್ವೋ, US ಪ್ರೆಸಿಡೆಂಟ್ ಕ್ರಿಪ್ಟೋಗೆ ಓಪನ್ಲಿ ಚಾಂಪಿಯನ್ ಆಗಿರೋದಂತೂ ದೊಡ್ಡ ವಿಷಯ.
ಯುಎಸ್ ಕ್ರಿಪ್ಟೋ ತನ್ನ ಒಂದು ಸ್ಟ್ರಾಟಜಿಕ್ ರಿಸರ್ವ್ ನಲ್ಲಿ ಇಂಟಿಗ್ರೇಟ್ ಮಾಡಿದ್ರೆ ಬೇರೆ ದೇಶಗಳು ಕೂಡ ಇದನ್ನ ಫಾಲೋ ಮಾಡಬಹುದು. ಕ್ರಿಪ್ಟೋ ಶುರು ಮಾಡ್ಕೊಂಡಾಗ ಅದು ಆಂಟಿ ಗವರ್ಮೆಂಟ್ ಟೆಕ್ನೋ ಫೈಲ್ಸ್ ಹತ್ರ ಮಾತ್ರ ಇತ್ತು. ಈಗದು ಅಮೆರಿಕನ್ ಎಕನಾಮಿಕ್ ಪಾಲಿಸಿನ ಹಾರ್ಟ್ ನಲ್ಲಿ ಸೇರ್ಕೊಂಡಿದೆ. ಇದು ಒಂದು ಮಾನ್ಯುಮೆಂಟಲ್ ಶಿಫ್ಟ್ ಅಂತಾನೆ ಹೇಳ್ಬೋದು. ಇದರಿಂದ ಏನೆಲ್ಲ ಬದಲಾಗುತ್ತೋ ಈಗ ಹೇಳೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಈಗ ಮುಂದಿನ ಸ್ಟೋರಿಯಲ್ಲಿ ಸಿಎನ್ಜಿಗೆ ಶಿಫ್ಟ್ ಶುರು ಆಗಕ್ಕಿಂತ ಮುಂಚೆನೆ ಮುಗಿಯತ್ತಾ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಭಾರತದ ಗ್ರೀನ್ ಟ್ರಾನ್ಸಿಷನ್ ನಲ್ಲಿ ಸಿಕ್ಕಾಕೊಂಡಿದೆ. ಅಂದ್ರೆ ರಿನ್ಯೂವಬಲ್ ಸೋರ್ಸಸ್ ಆಫ್ ಎನರ್ಜಿಗೆ ಅಡ್ಯಾಪ್ಟ್ ಆಗೋದಕ್ಕೆ ಟ್ರೈ ಮಾಡ್ತಿದ್ರು ಕೂಡ ನಮ್ಮ ಎನರ್ಜಿ ಮಿಕ್ಸ್ ನಲ್ಲಿ ಅರ್ಧಕ್ಕಿಂತ ಜಾಸ್ತಿ ಡರ್ಟಿ ಕೋಲ್ ಇದೆ ಅಂತ ಹೇಳ್ಬೋದು. ಸೋಲಾರ್ ಪ್ಲಾಂಟ್ಸ್ ಅಥವಾ ವಿಂಡ್ ಫಾರ್ಮ್ಸ್ ಅನ್ನ ಓವರ್ ನೈಟ್ ಅಲ್ಲಿ ಸೆಟಪ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ. ಟ್ರಾನ್ಸಿಷನ್ ಆಗೋದಕ್ಕೆ ನಮ್ಗೊಂದು ಸೊಲ್ಯೂಷನ್ ಬೇಕು. ಅದು ಫಾಸಿಲ್ ಫ್ಯೂಯಲ್ ಬೇಸ್ಡ್ ಇನ್ಫ್ರಾಸ್ಟ್ರಕ್ಚರ್ ಜೊತೆ ವರ್ಕ್ ಆಗಬೇಕು. ಮತ್ತೆ ಎನ್ವೈರನ್ಮೆಂಟಲ್ಗೆ ಡ್ಯಾಮೇಜ್ ಆಗೋದನ್ನ ಲಿಮಿಟ್ ಮಾಡ್ಕೊಳ್ಬೇಕು. ನೋಡಿ, ನ್ಯಾಚುರಲ್ ಗ್ಯಾಸ್ ಈ ಟ್ರಾನ್ಸ್ಫಾರ್ಮೇಶನ್ ನಲ್ಲಿ ಕ್ರೂಷಿಯಲ್ ಪೀಸ್. ಅದರಲ್ಲೂ ಕೂಡ ಸಿಎನ್ಜಿ ಖಂಡಿತವಾಗ್ಲೂ ಮುಖ್ಯ. ನಮ್ಮ ಭಾರತ ಸರ್ಕಾರ ಅದರಲ್ಲೂ ಇಂಪೋರ್ಟೆಡ್ ಕ್ರೂಡ್ ಆಯಿಲ್ ಮೇಲೆ ಡಿಪೆಂಡೆನ್ಸ್ ನ ಕಡಿಮೆ ಮಾಡ್ಕೋಬೇಕು ಅಂತಾನೆ ನ್ಯಾಚುರಲ್ ಗ್ಯಾಸ್ ಒಂದು ವೈಟಲ್ ಎಲಿಮೆಂಟ್ ಅಂತ ಅನ್ಕೊಂಡಿದೆ. ನೋಡಿ, ನಮ್ಮ ಇಂಡಿಯನ್ ಸಿಟೀಸ್ ಅಲ್ಲಿ ನಾವು ನೋಡಿದಾಗ ಏರ್ ಪೊಲ್ಯೂಷನ್ ಕಮ್ಮಿ ಮಾಡೋಕೆ ಇದು ಹೆಲ್ಪ್ಫುಲ್ ಆಗತ್ತೆ. ಹಾಗೆ ನ್ಯಾಚುರಲ್ ಗ್ಯಾಸ್ ಇಂಡಿಯಾದ ಪ್ರೈಮರಿ ಎನರ್ಜಿ ಮಿಕ್ಸ್ ನಲ್ಲೂ ಕೂಡ 6.4% ಅಷ್ಟೇ ಇರೋದು. ಇನ್ನು ಗವರ್ಮೆಂಟ್ 2030 ಇದನ್ನ 15% ಆಗ್ಬೇಕು ಅಂತ ಟಾರ್ಗೆಟ್ ಕೂಡ ಇಟ್ಕೊಂಡಿದೆ. ಆದ್ರೆ ಈ ವಿಷನ್ಗೆ ಚಾಲೆಂಜಸ್ ಇದೆ ಅಂತ ಹೇಳ್ಬೋದು. ಇಂಪೋರ್ಟ್ ಡಿಪೆಂಡೆನ್ಸಿ, ಇನ್ಫ್ರಾಸ್ಟ್ರಕ್ಚರ್ ಬಾಟಲ್ ನೆಕ್ಸ್ ಮತ್ತೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಇಂದ ಕಾಂಪಿಟೇಷನ್ ಜಾಸ್ತಿ ಆಗಿದೆ. ನೋಡಿ, ಸಿಎನ್ಜಿ ರಿಯಲ್ ಸೊಲ್ಯೂಷನ್ ಆಗುತ್ತಾ ಅಥವಾ ಟೆಂಪರರಿ ಸೊಲ್ಯೂಷನ್ ಆಗಿ ಫೇಡ್ ಆಗುತ್ತಾ ಅನ್ನೋದನ್ನ ನಾವು ನೋಡ್ಬೇಕು. ಸಿಎನ್ಜಿ ಇಂಡಿಯಾದಲ್ಲಿ ಹೇಗೆ ಪಾಪ್ಯುಲರ್ ಆಗ್ತದೆ, ಅದಕ್ಕಿರೋ ಚಾಲೆಂಜಸ್ ಏನು, ಮತ್ತೆ ಫ್ಯೂಚರ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ನಾವೀಗ ನೋಡೋಣ. ಸಿಎನ್ಜಿ ಹೇಗೆ ಬೆಳೀತು ನೋಡಿ. ಇಂಡಿಯಾ ನ್ಯಾಚುರಲ್ ಗ್ಯಾಸ್ ಅನ್ನ ಅಡ್ಯಾಪ್ಟ್ ಮಾಡ್ಕೊಳ್ಳೋದಕ್ಕೆ ಸ್ಲೋ ಆದ್ರೂ ಕೂಡ ಸಿಎನ್ಜಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ. ಗವರ್ಮೆಂಟ್ ಪಾಲಿಸೀಸ್ ಮತ್ತೆ ಸಬ್ಸಿಡೀಸ್ ಮೂಲಕ ಸಪೋರ್ಟ್ ಬರ್ತಿದೆ ಅಂತ ಹೇಳ್ಬೋದು. ಕನ್ಸ್ಯೂಮರ್ಸ್ಗೆ ಎಕನಾಮಿಕ್ ಮತ್ತೆ ಎನ್ವೈರನ್ಮೆಂಟಲ್ ಬೆನಿಫಿಟ್ಸ್ ಬಗ್ಗೆ ಗೊತ್ತಾದ್ಮೇಲಂತೂ ಕೂಡ ಸಿಎನ್ಜಿ ಅಡಾಪ್ಟೇಷನ್ ಲಾಸ್ಟ್ ಡೆಕೇಡ್ಸ್ ನಲ್ಲಿ ರ್ಯಾಪಿಡ್ಲಿ ಆಕ್ಸಿಲರೇಟ್ ಆಗ್ತಾ ಇದೆ. ಸಿಎನ್ಜಿ ಹೇಗೆ ಬೆಳೀತು ಅಂದ್ರೆ 2016 ನಾವು ನೋಡಿದಾಗ ಇಂಡಿಯನ್ ರೋಡ್ಸ್ ನಲ್ಲಿ 2.6 ಮಿಲಿಯನ್ ಸಿಎನ್ಜಿ ವೆಹಿಕಲ್ಸ್ ಇತ್ತು. 2025 ಅದು 7.5 ಮಿಲಿಯನ್ಸ್ ಆಗಿದೆ. ಪ್ರತಿ ವರ್ಷ 12% ಜಾಸ್ತಿ ಆಗ್ತಿದೆ. ಎಲ್ಲ ಫ್ಯೂಯಲ್ಸ್ ಜೊತೆ ಕಂಪೇರ್ ಮಾಡಿದ್ರೆ ಸಿಎನ್ಜಿ ಕಾರ್ಸ್ 50% ಬೆಳೆದಿದೆ ನೋಡಿ. ಯಾಕಂದ್ರೆ ಕಂಪ್ಯಾರಿಟಿವ್ಲಿ ಸಿಎನ್ಜಿ ತುಂಬಾನೇ ಚೀಪ್ ಇದೆ. ಕಾಸ್ಟ್ ನೋಡಿನೇ ಜನ ತಗೊಳ್ಳೋದು. ಪೆಟ್ರೋಲ್ಗಿಂತ ಸಿಎನ್ಜಿ ಅರ್ಧ ರೇಟ್ ಇರತ್ತೆ ಅಷ್ಟೇ. ಹಾಗೇನೆ ಸರ್ಕಾರ ಕೂಡ ಸಪೋರ್ಟ್ ಮಾಡ್ತಿದೆ. ಸಿಎನ್ಜಿ ಸಿಗೋದು ತುಂಬಾನೇ ಈಸಿ. ಈಗ ನಾವು ನೋಡಿದಾಗ 7400 ಸ್ಟೇಷನ್ಸ್ಗಳು ಸಿಎನ್ಜಿಗೋಸ್ಕರನೇ ಇದೆ. ಡಿಮ್ಯಾಂಡ್ ಕೂಡ ಜಾಸ್ತಿ ಇರೋದ್ರಿಂದ ಕಾರ್ ಮೇಕರ್ಸ್ಗೆ ಬೇರೆ ಬೇರೆ ಸಿಎನ್ಜಿ ಮಾಡೆಲ್ಸ್ಗಳು ಕೂಡ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಏನೆಲ್ಲ ವಾಹನಗಳು ಇದರಲ್ಲಿ ಬರುತ್ತೆ ಅಂತ ನೋಡೋಣ. ಕಾರ್ಸ್ ಅಲ್ಲಿ ನಾವು ನೋಡಿದಾಗ ಈಗ ಹೊಸದಾಗಿ ಸೆಲ್ ಆಗುವಂತಹ ಈ ಪ್ಯಾಸೆಂಜರ್ ವೆಹಿಕಲ್ಸ್ ನಲ್ಲಿ 10 to 20% ಸಿಎನ್ಜಿಯಲ್ಲಿ ರನ್ ಆಗ್ತಾ ಇದೆ. ಲಾರ್ಜ್ ಕಮರ್ಷಿಯಲ್ ವೆಹಿಕಲ್ಸ್ ನಲ್ಲಿ ನಾವು ನೋಡಿದಾಗ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮತ್ತೆ ಕಮರ್ಷಿಯಲ್ ವೆಹಿಕಲ್ಸ್ ಗಳು ಕೂಡ ಫ್ಯೂಯಲ್ ಕಾಸ್ಟ್ ನ ಕಡಿಮೆ ಮಾಡಬೇಕು ಅಂತಾನೆ ಸಿಎನ್ಜಿ ಯೂಸ್ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಬಸ್ಸಸ್ ಮತ್ತೆ ಕಮರ್ಷಿಯಲ್ ವೆಹಿಕಲ್ಸ್ ಅಲ್ಲಿ 10 to 11% ಸಿಎನ್ಜಿ ಪೆನಿಟ್ರೇಷನ್ ಅನ್ನ ಹೊಂದ್ಕೊಂಡಿದೆ. ಹಾಗೇನೆ ಆಟೋ ರಿಕ್ಷಾಸ್ ನಲ್ಲಿ ಸಿಎನ್ಜಿ ನ ಜಾಸ್ತಿ ಯೂಸ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ. ಈಗ 28 to 29% ಆಟೋ ರಿಕ್ಷಾಸ್ ಸಿಎನ್ಜಿ ಅನ್ನ ಮೇನ್ ಫ್ಯೂಯಲ್ ಆಗಿ ಯೂಸ್ ಮಾಡ್ತಿರೋದು. ಇನ್ನೊಂದ್ ಕಡೆ ನೋಡಿದಾಗ ಸ್ಕೂಟರ್ಸ್ ಆಗಿರ್ಬೋದು ಮತ್ತೆ ಮೋಟಾರ್ ಸೈಕಲ್ಸ್ ಅಷ್ಟಾಗಿ ಸಿಎನ್ಜಿಗೆ ಶಿಫ್ಟ್ ಆಗ್ತಿಲ್ಲ. ಸಿಎನ್ಜಿ ಟ್ಯಾಂಕ್ ಫಿಟ್ ಮಾಡೋಕೆ ಮತ್ತೆ ರೀಫ್ಯೂಯಲಿಂಗ್ ಅಂತ ಏನ್ ಹೇಳ್ತೀವಿ ಗೊತ್ತಾ, ಸ್ಟೇಷನ್ ಸಿಗೋದು ತುಂಬಾನೇ ಕಷ್ಟ ಆಗ್ತಾ ಇದೆ. ಇನ್ನು ಸಿಎನ್ಜಿಗೆ ಇರುವಂತಹ ಚಾಲೆಂಜಸ್ಗಳನ್ನ ನಾವು ನೋಡೋದಾದ್ರೆ ಕಾಸ್ಟ್ ಯಾವ ರೀತಿ ಇರುತ್ತೆ. ಸಿಎನ್ಜಿ ಅಡಾಪ್ಟೇಷನ್ ಬಗ್ಗೆ ದೊಡ್ಡದಾದ ಚಾಲೆಂಜ್ ಏನು ಗೊತ್ತಾ, ಗ್ಯಾಸ್ ಕಾಸ್ಟ್. ಇಂಡಿಯಾ ಅರ್ಧ ಸಿಎನ್ಜಿ ಇಂಪೋರ್ಟ್ ಮಾಡ್ಕೊಳ್ಳುತ್ತೆ ನೋಡಿ. ಇಂಡಿಯನ್ ಗವರ್ಮೆಂಟ್ ಅಲ್ಲಿ ನಾವು ನೋಡಿದಾಗ ಅಡ್ಮಿನಿಸ್ಟ್ರೇಟೆಡ್ ಪ್ರೈಸಿಂಗ್ ಮೆಕಾನಿಸಮ್ ಮೂಲಕ ಸಿಎನ್ಜಿ ಪ್ರೈಸ್ ಏನಿರುತ್ತೆ ಗೊತ್ತಾ, ಇದನ್ನ ಮ್ಯಾನೇಜ್ ಮಾಡ್ತಿತ್ತು. ಆದ್ರೆ ಈಗ ಸಿಎನ್ಜಿ ಸಪ್ಲೈಯರ್ಸ್ಗೆ ಹೋಗುವಂತಹ ಈ ಎಪಿಎಂ ಗ್ಯಾಸ್ ಪ್ರಮಾಣ ಕಡಿಮೆ ಮಾಡ್ತಿದ್ದಾರೆ. ಇದರಿಂದ ಸಿಎನ್ಜಿ ರೇಟ್ ಜಾಸ್ತಿ ಆಗ್ಬೋದು. ಇವಿಎಸ್ ಮತ್ತೆ ಸಿಎನ್ಜಿ ನಡುವೆ ಇರೋ ಕಾಂಪಿಟೇಷನ್ ಆದ್ರೂ ಯಾವ ರೀತಿ ಇದೆ. ಇಂಡಿಯನ್ ಗವರ್ಮೆಂಟ್ ಸಿಎನ್ಜಿ ವೆಹಿಕಲ್ಸ್ಗೆ ಪುಷ್ ಮಾಡ್ತಿದ್ರು ಕೂಡ ಇವಿಎಸ್ಗೂ ಕೂಡ ಜೊತೆಲೇನೆ ಸಪೋರ್ಟ್ ಮಾಡ್ತಿದೆ. ಹಾಗೇನೆ ಸ್ಟೇಟ್ ಸಬ್ಸಿಡಿ ಪ್ರೋಗ್ರಾಮ್ಸ್ ಅನೌನ್ಸ್ ಕೂಡ ಮಾಡಿದೆ. ಇದರಿಂದ ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತಿದೆ ಅಂತಾನೆ ಹೇಳ್ಬೋದು. ಸಿಎನ್ಜಿ ನಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಲಾಭ ಬರುತ್ತೋ ಇಲ್ವೋ ಅಂತ ಜನರಿಗೆ ಗೊತ್ತಾಗ್ತಿಲ್ಲ. ಆದ್ರೆ ಇವಿಎಸ್ಗೆ ರನ್ನಿಂಗ್ ಕಾಸ್ಟ್ ಕೂಡ ಕಮ್ಮಿ ಇರುತ್ತೆ. ಆದ್ರೆ ಚಾರ್ಜಿಂಗ್ ಸ್ಟೇಷನ್ಸ್ ಕೂಡ ತಕ್ಕ ಮಟ್ಟಿಗೆ ಬೇಕಾಗತ್ತೆ ನೋಡಿ. ಇವಿ ಎಕೋಸಿಸ್ಟಮ್ ಚೆನ್ನಾಗಾದ್ರೆ ಬ್ಯಾಟ್ರಿ ಕೂಡ ಇಂಪ್ರೂವ್ ಆಗುತ್ತೆ. ಆದ್ರೆ ಇವಿಎಸ್ ಚೀಪ್ ಆಗ್ಬೋದು ಮತ್ತೆ ಸಿಎನ್ಜಿ ಅದನ್ನ ಓವರ್ಟೇಕ್ ಮಾಡಬಹುದು. ಇನ್ನೊಂದ್ ಕಡೆ ಸಿಎನ್ಜಿ ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿದ್ರೆ ಸಿಎನ್ಜಿ ಬೆಳವಣಿಗೆ ಆಗೋದು ಕೂಡ ತುಂಬಾ ಫಾಸ್ಟ್ ಆಗಿರುತ್ತೆ. ಆದ್ರೆ ಸಿಎನ್ಜಿ ಸ್ಟೇಷನ್ಸ್ ಕಮ್ಮಿ ಇರೋದ್ರಿಂದ ಇದು ಲಾಂಗ್ ಕ್ಯೂಸ್ ನಲ್ಲಿ ಇರುತ್ತೆ ಅಂತ ಹೇಳ್ಬೋದು ನೋಡಿ. ಸರ್ಕಾರ ಸಿಎನ್ಜಿ ಬೆಳೆಯೋದಕ್ಕೆ ಹೆಲ್ಪ್ ಏನೋ ಮಾಡ್ತಿದೆ. ಜಿಎಸ್ಟಿ ಅಡಿಯಲ್ಲಿ ನಾವು ನೋಡಿದಾಗ ಅದನ್ನ ಇದ್ರ ಜೊತೆ ತಗೊಂಡ್ಬರೋದಕ್ಕೆ ಮತ್ತೆ ಕಮರ್ಷಿಯಲ್ ವೆಹಿಕಲ್ಸ್ಗೆ ಇನ್ಸೆಂಟಿವ್ಸ್ ಕೊಡೋದಕ್ಕೂ ಸಹ ಸರ್ಕಾರ ಜೊತೆಲೆ ಟ್ರೈ ಮಾಡ್ಕೊಂಡು ಬರ್ತಾ ಇದೆ.
ನೋಡಿ, CNG ಚೀಪ್ ಆಗಿರುತ್ತಾ ಅಥವಾ EVs ಇಂಪ್ರೂವ್ ಆಗುತ್ತಾ ಅನ್ನೋದ್ರ ಮೇಲೆ ನಮ್ಮ ಮುಂದಿನ ಫ್ಯೂಚರ್ ಡಿಪೆಂಡ್ ಆಗಿದೆ. ಇದು ಇವತ್ತಿನ ಸ್ಟೋರೀಸ್ನ ಅಪ್ಡೇಟ್ ಟಿಡ್ಬಿಟ್ಸ್ ಏನು ಅಂತ ನೋಡ್ಕೊಂಬರೋಣ. ನಂಬರ್ 1, ವೇದಾಂತ ಗ್ರೂಪ್ಗೆ ಸೇರ್ಕೊಂಡಿದ್ದಂತ ಈ ಹಿಂದೂಸ್ತಾನ್ ಜಿಂಕ್ ಮೆಟಲ್ ಪ್ರೊಡಕ್ಷನ್ ಅನ್ನ 1.1 MTPA ಇಂದ 2 MTPAಗೆ ಜಾಸ್ತಿ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಇಂಡಿಯಾದ ಸ್ಟೀಲ್ ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಸೆಕ್ಟರ್ಸ್ ನಲ್ಲಿ ಡಿಮ್ಯಾಂಡ್ ಜಾಸ್ತಿ ಆಗಿರೋದ್ರಿಂದ ಈ ತೀರ್ಮಾನ ತಗೊಂಡಿದೆ ಅಂತ ಹೇಳ್ಬೋದು. ಇನ್ನು Q3 FY25 ನಲ್ಲಿ ಕಂಪನಿ ಕನ್ಸಾಲಿಡೇಟೆಡ್ ನೆಟ್ ಪ್ರಾಫಿಟ್ ನಾವು ನೋಡಿದಾಗ 32% ಜಾಸ್ತಿ ಆಗಿದೆ. ಅಂದ್ರೆ 2678 ಕೋಟಿ ಆಗಿದೆ. ಇನ್ನು ಕಳೆದ ವರ್ಷ ಇದು 2028 ಕೋಟಿಯಲ್ಲಿತ್ತು. ನಂಬರ್ 2, ಡೊನಾಲ್ಡ್ ಟ್ರಂಪ್ ಮತ್ತೆ ಎಲೆಕ್ಷನ್ ನಲ್ಲಿ ಗೆದ್ದಾದ್ಮೇಲೆ ಅದಾನಿ ಗ್ರೂಪ್ US ನಲ್ಲಿ ಎನರ್ಜಿ ಸೆಕ್ಯೂರಿಟಿ ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ನಲ್ಲಿ $10 ಬಿಲಿಯನ್ ನ ಇನ್ವೆಸ್ಟ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಿದೆ. ಇದರಿಂದ 15,000 ಜಾಬ್ಸ್ಗಳು ಕೂಡ ಸೃಷ್ಟಿಯಾಗಬಹುದು. ಇನ್ನು US ಅಥಾರಿಟೀಸ್ ಈ ಗೌತಮ್ ಅದಾನಿ ಬಗ್ಗೆ ಇನ್ವೆಸ್ಟಿಗೇಷನ್ ಶುರು ಮಾಡಿಕೊಂಡಾಗ ಈ ಮೂವ್ ಬಂದಿದೆ ನೋಡಿ. ಇನ್ನು ನ್ಯೂಯಾರ್ಕ್ ಪ್ರಾಸಿಕ್ಯೂಟರ್ಸ್ ನವೆಂಬರ್ನಲ್ಲಿ ಬ್ರೈಬರಿ ಚಾರ್ಜಸ್ ಅನ್ನ ಅನ್ಸಿಲ್ ಕೂಡ ಮಾಡಿದ್ರು. ಮತ್ತೆ US SEC ಸೆಕ್ಯೂರಿಟೀಸ್ ಫ್ರಾಡ್ ಕೇಸ್ ಅನ್ನ ಪ್ರೋಬ್ ಮಾಡ್ತಿದೆ ಅಂತಾನೆ ಹೇಳ್ಬೋದು ನೋಡಿ. ಅದಾನಿ ಗ್ರೂಪ್ ಇನ್ನೊಂದ್ ಕಡೆ ಈ ಆರೋಪಗಳನ್ನ ನಿರಾಕರಿಸಿದೆ ಮತ್ತೆ ಬೇಸ್ಲೆಸ್ ಅಂತಾನು ಕೂಡ ಕರೆದಿದೆ. ಕೊನೆಯ ಟಿಡ್ಬಿಟ್, ಇಂಡಿಯನ್ ಗೌರ್ಮೆಂಟ್ 1.22 ಲಕ್ಷ ಕೋಟಿಯನ್ನ ಅಪ್ರೂವ್ ಮಾಡ್ಕೊಂಡಿದೆ. FY25ಗೆ ನಾವು ನೋಡಿದಾಗ ಸ್ಪೆಷಲ್ ಅಸಿಸ್ಟೆಂಟ್ ಸ್ಕೀಮ್ ಅಡಿಯಲ್ಲಿ 1.25 lakhs crore ಅನ್ನ ಅಲೋಕೇಟ್ ಮಾಡಿದ್ರು. ಅದರಲ್ಲಿ ಇದು 97% ಆಗಿದೆ. ಈ ಸ್ಕೀಮ್ ಪ್ರಕಾರ ಸ್ಟೇಟ್ಸ್ಗೆ 50 ವರ್ಷಕ್ಕೆ ಇಂಟ್ರೆಸ್ಟ್ ಇಲ್ಲದೆ ಲೋನ್ ಸಿಗತ್ತೆ. ಇನ್ನು ವರ್ಷದಲ್ಲಿ ನಾವು ನೋಡ್ತಿದೀವಿ ಅಂತ ಅಂದ್ರೆ 1.50 lakhs crore ಅಲೋಕೇಟ್ ಮಾಡಿದ್ರು. ಆದ್ರೆ ಯೂನಿಯನ್ ಬಡ್ಜೆಟ್ ನಲ್ಲಿ ಆ ಅಮೌಂಟ್ ಅನ್ನ ಕಡಿಮೆ ಮಾಡಿದ್ರು. ಹಾಗೆ ನಾವು ಅಪ್ರೂವ್ ಮಾಡಿರುವಂತಹ ಫಂಡ್ ನಲ್ಲಿ ನೋಡಿದಾಗ 55,000 ಕೋಟಿ ಸೆಂಟ್ರಲ್ ಟ್ಯಾಕ್ಸಸ್ ನಲ್ಲಿ ಸ್ಟೇಟ್ ಶೇರ್ ಮೇಲೆ ಡಿಸ್ಟ್ರಿಬ್ಯೂಟ್ ಆಗತ್ತೆ. ಹಾಗೆ 95,000 ಕೋಟಿ ರಿಫಾರ್ಮ್ಸ್ಗೆ ಲಿಂಕ್ ಆಗಿದೆ. ಜೊತೆಗೆ ಟೂರಿಸಂ ಡೆವಲಪ್ಮೆಂಟ್ ಆಗಿರ್ಬೋದು, ವೆಹಿಕಲ್ ಸ್ಕ್ರಾಪೇಜ್ ಮತ್ತೆ ಇಂಡಸ್ಟ್ರಿಯಲ್ ಗ್ರೋತ್ ಈ ರಿಫಾರ್ಮ್ ನಲ್ಲಿ ಸೇರ್ಕೊಂಡಿದೆ. ಸ್ನೇಹಿತರೆ, ಇದಿಷ್ಟು ಝೀರೋದ ಮಾರ್ಕೆಟ್ಸ್ನ ದ ಡೈಲಿ ಬ್ರೀಫ್ನ ಅಪ್ಡೇಟ್. ನಿಮ್ಮೆಲ್ರಿಗೂ ಸಹ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಅಪ್ಡೇಟ್ಸ್ ಒಂದಿಗೆ ನಾನು ನಿಮಗೆ ಮುಂದಿನ ಡೈಲಿ ಬ್ರೀಫಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್.